ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ನಾನು ಇವಾಗ ಕೆಲಸಕ್ಕೆ ರೆಡಿಯಾಗಿದ್ದೀರಿ. ನಾನು ಇವರು ಟಿಫನ್ ತೊಗೊಂಡಿದ್ದೀರಿ. ಇವತ್ತು ಮೋಡ ವಾತಾವರಣ ಇದೆ ನೋಡಿ. ನೀವೇ ಮೋಡ ವಾತಾವರಣ ಇದೆ. ಒಂದು ಬಕೆಟ್ ಪೂರ್ತಿ ಬಟ್ಟೆ ಹೋಗ್ತಿದ್ದೀನಿ ನೋಡಿ ಮೇಲೆ ನೋಡಿ. ನಮ್ಮ ಟಿಫನ್ ಅವ್ರ ಟಿಫನ್ ರೆಡಿ ಆಯಿತು. ಇದು ನನ್ನ ಟಿಫನ್ ಮಧ್ಯಾಹ್ನದು ತಿಳಿ ಸಾಂಬಾರು. ಇದು ಅವ್ರ ಟಿಫನ್ನು, ಅವರು ರೆಡಿ ಮಾಡ್ಕೊಂಡಿದ್ದಾರೆ. ನನ್ನದು ಇಷ್ಟ ಮಧ್ಯಾಹ್ನ ಊಟ ಇದು ನನಗೆ. ಸೊ ಇಲ್ಲಿ ನೋಡಿ, ಟೀನು ರೆಡಿ ಆಗೈತೆ. ಅವ್ರು ಟೀ ಚೆಲ್ಲಿದ್ದಾರೆ, ಅವರೇ ಒರೆಸ್ತಾ ಇದ್ದಾರೆ. ಸಾಯಂಕಾಲ ಸಿಗೋಣ ಫ್ರೆಂಡ್ ಮತ್ತೆ ನಿಮಗೆ. ಇಷ್ಟು ಬೆಳಗ್ಗೆ ಇಷ್ಟು ಬಟ್ಟೆ ಒಗ್ದಿದೆ ನೋಡಿ. ಇದು ನೋಡಿರಿ, ಇದು ರೆಡಿ ಮಾಡಿಸ್ಕೊಂಬರೊಟ್ಟಿಗೆ ಇವಾಗ ಇಷ್ಟು ಕೆಟ್ಟೋಗಿದೆ. ಏನು ಮಾಡಬೇಕು ಏನೋ, ಟೈಮೇ ಕೆಟ್ಟೋಗಿತ್ತು, ಏನಿದೇನೆ ಕೆಟ್ಟೋಗಿತ್ತು ಬಿಡಿದು. ಭಾಳ ವರ್ಷ ಆಯಿತು ನಾನು ಮದುವೆ ಕೊಟ್ಟಿರೋದು. ಇದು ಮತ್ತು 6-7 ವರ್ಷ ಆಯಿತು. ಇಷ್ಟು ದಿನ ಬಳಕೆ ಬಂದಿದೆ. ಸೊ ಏನಾಗಿದೆ ಅಂತ ಗೊತ್ತಿಲ್ಲ. ನಾವು ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ ಇದಕ್ಕೆ ಹಾಸ್ಪಿಟ್ಲಿಗೆ. ತೊಗೊಂಡೋಗ್ತೀನಿ, ಅಂದರೆ ರಿಪೇರಿ ಮಾಡ್ಸೋಕೆ ತೊಗೊಂಡೋಗ್ತಿದ್ದೀನಿ. ತರಕಾರಿ ತೊಗೊಂಬಂದಿನಿ ಸ್ವಲ್ಪ. ನಾನು ಇನ್ನೂ ಬಂದಿದ್ದೀನಿ, ಕೈಕಲ್ಲಿ ಮುಖನೂ ತೊಳ್ಕೊಂಡಿಲ್ಲ. ಫಸ್ಟ್ ಇದು ರಿಪೇರಿ ಮಾಡ್ಕೊಂಬಂದು ಗೋಧಿ ತರಕ್ಕೆ ಹೋಗಬೇಕು. ಇವರೇ ನೋಡಿ, ಎಲ್ಲ ಮಿಕ್ಸಿಯನ್ನು ರೆಡಿ ಮಾಡೋ ಡಾಕ್ಟ್ರ್ ಇವರೇ. ಬರೀ ಇವ್ರ ಹತ್ರ ಚೆನ್ನಾಗಿ ರೆಡಿ ಮಾಡ್ತಾರೆ ಇವರು. ಮಿಕ್ಸಿ ರೆಡಿ ಮಾಡ್ಕೊಂಬಂದು ರೊಟ್ಟಿ ಮಾಡಿದ್ರಿ, ಎಲ್ಲರೂ ಪಲ್ಯ ಮಾಡಿದ್ರಿ. ಶೆಕೆ ನೋಡ್ರಿ ಹೆಂಗೆ ಬರ್ತಾಯಿದೆ. ಯಜಮಾನ್ರು ನೈಟ್ ಡ್ಯೂಟಿ ಮಾಡ್ತಾಯಿದ್ದಾರೆ, ಅಂದರೆ ನೈಟ್ 9 ಗಂಟೆವರೆಗೂ ಮಾಡ್ತಾಯಿದ್ದಾರೆ ಕೆಲಸನ. ನಮ್ಮ ತಂಗಿ ಬಂದಿದ್ಲು, ಓದ್ಲು ಅವಳು ಕೂಡ. ಇಬ್ಬರು ಕಲ್ತು ಹೋಗಿ ಮಿಕ್ಸಿ ರೆಡಿ ಮಾಡಿಸ್ಕೊಂಬಂದ್ರಿ. ಹೆಂಗಿದೆ ನೋಡಿ ಜೀವನ. ಅವರು ಅಂತೂ ಲೇಟಾಗಿ ಬರ್ತಾರೆ. ನಾನು ಊಟ ಮಾಡ್ತೀನಿ, ಯಾಕಂದರೆ ನಾನು ಊಟ ಮಾಡಿ ಮಲ್ಕೊಳಲ್ಲ, ಓಡಾಡ್ತೀನಿ, ವಾಕ್ ಮಾಡ್ತೀನಿ. ಬರೀ ಊಟ ಮಾಡೋಣ. ರೊಟ್ಟಿ ಬದನೆಕಾಯಿ ಪಲ್ಯ ಮಾಡಿದ್ದೆ, ಊಟ ಮಾಡ್ತಾಯಿದ್ದೀನಿ ನೋಡಿ. ಅವ್ರಿಗೆ ಬಿಟ್ಟು ನಾನು ಅವ್ರು ಬರೋದು ಲೇಟಾಗುತ್ತೆ. ಅವ್ರಿಗೆ ಬದನೆಕಾಯಿ ಪಲ್ಯ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ರೊಟ್ಟಿ ಮಾಡಿದ್ದೀನಿ. ಅವ್ರು ಬಂದಮೇಲೆ ಊಟ ಮಾಡ್ಬೇಕು ಅಂದ್ಕೊಂಡೆ. ಯಾಕಂದರೆ ಅವ್ರು ಬರೋದು 9 ಕಾಲಾಗುತ್ತೆ. ಅಷ್ಟೊತ್ತಿಗೆ ಊಟ ಮಾಡಿ ಮಲ್ಕೊಳಕ್ಕಾಗಲ್ಲ. ನಾನು ಸ್ವಲ್ಪ ಓಡಾಡಿದ್ರೆ ನನಗೆ ಸಮಾಧಾನ. ಸೊ ಅದಕ್ಕೋಸ್ಕರ ಒಂದು ರೊಟ್ಟಿ ಊಟ ಮಾಡಿ ಆರಾಮ್ ಓಡಾಡಿದ್ರೆ ಸಮಾಧಾನ ಆಗುತ್ತೆ. ಇನ್ನು ಅನ್ನ ಮಾಡಬೇಕು ಅವ್ರಿಗೋಸ್ಕರ. ಅನ್ನ ಮಾಡಿಲ್ಲ, ಮಾಡಬೇಕು ಇವಾಗ ಬಿಸಿದು. ನಾನು ರೊಟ್ಟಿ ಊಟ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ, ಯಜಮಾನ್ರು ಬಂದರು. ನಾನು ಕೂಡ ಹಾಲು ಕಾಯಿಸ್ತಾಯಿದ್ದೀನಿ, ಹಾಲು ತಂದಿದ್ದಾರೆ. ಪಾತ್ರೆನೂ ತೊಳೆದಿದ್ದೀನಿ, ಎಲ್ಲನೂ ನೀಟಾಗಿ ಪಾತ್ರೆನೂ ತೊಳೆದಿದ್ದೀನಿ ನೋಡಿ. ಇನ್ನೂ ಎಷ್ಟು ಪಾತ್ರೆ ತೊಳೆದಿದ್ದೀನಿ ನೋಡಿ. ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಒರೆಸ್ಕೊಬೇಕು. ಮಿಕ್ಸಿನೂ ರೆಡಿ ಮಾಡ್ಕೊಂಬಂದಿದ್ದೆ. ಮಿಕ್ಸಿನೂ ರೆಡಿಯಾಗಿದೆ ನೋಡಿರಿ. ಮಿಕ್ಸಿ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಅದು ಏನಾಗಿಲ್ಲ, ವೈರ್ ಸ್ವಲ್ಪ ಲೂಸ್ ಆಗಿತ್ತಂತೆ, ವೈರ್ ರೆಡಿ ಮಾಡಿದ್ರು. ನಮ್ಮ ತಮ್ಮನೇ ರೆಡಿ ಮಾಡ್ತಿದ್ದ. ಸುಮ್ಮನೆ ಅಲ್ಲಿಗೆ ಎತ್ಕೊಂಡು ಹೋಗಿದ್ದೀನಿ ಅಂದ್ಕೊಂಡೆ. ಅದನ್ನು ಜಾರು 2 ಕೂಡ ರೆಡಿ ಮಾಡಿಸ್ಕೊಂಬಂದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ಮತ್ತು ನಾಳೆದೇ ವಿಡಿಯೋದೊಂದಿಗೆ ಸಿಗೋಣ ಅಂತ ಕೇಳ್ತಾಯಿದ್ದೀನಿ. ಅಲ್ಲಿ ಹಾಲಿಟ್ಟಿದ್ದೀನಿ. ಇಷ್ಟೊತ್ತರೆಗೂ ಆಗುತ್ತೆ ನೋಡಿ ಫ್ರೆಂಡ್ ನನ್ನ ಕೆಲಸ. ಇನ್ನೂ ಬಟ್ಟೆ ಮಡಚಿಕ್ಕಿಲ್ಲ, ಅರ್ಧ ಮಡಚಿದ್ದೀನಿ. ಸ್ವಲ್ಪ ಹಾಲು ಬಿಸಿ ಮಾಡಿದ್ರೆ ನಾಳೆಗೆ ಅರ್ಧ ಲೀಟ್ರ್ ಹಾಲಲ್ಲಿ ಫುಲ್ಲು ಕುಡಿದು ಅನ್ನ ಜೊತೆ ಊಟ ಮಾಡಿ ಸ್ವಲ್ಪ ಇಟ್ಟಿದ್ದಾರೆ ನೋಡಿ. ನಮ್ಮನೆ ಹಾಲು ಮೊಸರು ತುಪ್ಪ ಇದ್ದರೆ ಸಾಕು, ಇನ್ನೇನು ಬೇಡ. ಓಕೆ, ಬಾಯ್ ಫ್ರೆಂಡ್, ಗುಡ್ ನೈಟ್, ಶುಭ ರಾತ್ರಿ. ಮತ್ತೆ ನಾಳೆ ಒಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.